ಭೀಮಾ ಈ ಒಂದು ಸಿನಿಮಾದ ಟೀಸರು ಮತ್ತು ಅಫಿಷಿಯಲ್ ಟೀಸರ್ ನೋಡಿ ನನಗನ್ಸಿರೋ ಮಟ್ಟಿಗೆ ಸ್ಟೋರಿನ ಹೇಳ್ತೀನಿ. ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿರೋದು ದುನಿಯಾ ವಿಜಯ್ ಅವರು. ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಅವ್ರದ್ದೇ. ಅವರ ಡೈರೆಕ್ಷನಲ್ಲಿ ಬಂದಂಥ ಸಲಗನ್ನು ನೋಡಿ ಎಲ್ಲರೂ ಕೊಂಡಾಡಿದ್ವಿ. ಯಾಕೆಂದರೆ ಒಂದು ರೌಡಿಸಮ್ ಅಂಡರ್ವರ್ಲ್ಡ್ ಸ್ಟೋರಿನ ಆ ರೀತಿ ಒಂದು ಎಳೆನ ತಗೊಂಡು ತುಂಬ ರಾ ಆ್ಯಂಡ್ ಮಾಸ್ ಆಗಿ ಕೆಲವೊಂದು ಕ್ಯಾರೆಕ್ಟರೈಸೇಷನ್ ತಲೆ ಉಳಿಯೋ ರೀತಿಯಲ್ಲಿ ಮಾಡಿ ನಮಗೆ ಒಂದು ಒಳ್ಳೆ ಸಿನಿಮಾನ ಕೊಟ್ಟಿದ್ರೆ ಅದು ಬ್ಲಾಕ್ ಬಸ್ಟರ್ ಹಿಟ್ ಕೂಡ ಆಯಿತು, ಮತ್ತು ಒಂದು ಒಳ್ಳೆ ಸಂದೇಶ ಮೂಲಕ. ಈಗ ಕೂಡ ಮತ್ತೆ ಒಂದು ಒಳ್ಳೆಯ ರೌಡಿಸಮ್ ಅಂಡರ್ ವರ್ಲ್ಡ್ ಸ್ಟೋರಿನ ಇಟ್ಕೊಂಡು ಯೂತ್ಸ್ ಬಗ್ಗೆ ಹೇಳಕ್ಕೆ ಹೊರಟಿರೋ ಸಿನಿಮಾನೇ ಭೀಮಾ ಕೆಣಕದಿದ್ರೆ ಕ್ಷೇಮ ಅಂತ. ಸೊ ಒಂದು ಸಿನಿಮಾದ ಸ್ಟೋರಿ ಏನಾಗಿರ್ಬೋದು ಅಂದರೆ, ಒಂದು ಏರಿಯಾ ಇರುತ್ತೆ, ಅಂದರೆ ಬೆಂಗಳೂರಲ್ಲಿ ಒಂದು ಸ್ಲಮ್ ಏರಿಯಾ. ಆ ಒಂದು ಏರಿಯಾದಲ್ಲಿ ಇರೋವಂಥ ಭೀಮಾ ತನ್ನ ಪಾಡಿಗೆ ತಾನು ತನ್ನ ಕೆಲಸನ ಮಾಡಿಕೊಂಡು ತನ್ನ ಏರಿಯಾ ಹುಡುಗರ ಜೊತೆ ಒಂದೊಳ್ಳೆ ಫ್ರೆಂಡ್ಶಿಪ್ನ ಬೆಳೆಸ್ಕೊಂಡು ಇರ್ತಾನೆ. ಇಂಥ ಸಮಯದಲ್ಲಿ ಬರೋವಂಥ ಡ್ರ್ಯಾಗನ್ ಮಂಜು ಅಂದರೆ ವಿಲನು, ಈ ಒಂದು ಸಿನಿಮಾದ ವಿಲನು, ಅವನಿಗೆ ಭೀಮನಿಗೆ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಯಾವ ಕಾರಣಕ್ಕಂತ ಇನ್ನೂ ಟ್ರೈಲರ್ ಬಂದ ಮೇಲೆ ಸ್ವಲ್ಪ ಗೆಸ್ ಮಾಡ್ಬೋದು, ಅದು ಅಷ್ಟೊಂದು ಗೊತ್ತಿಲ್ಲ. ಸೊ ಹೀಗಾಗಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬರೋವಂಥ ಡ್ರ್ಯಾಗನ್ ಮಂಜು ಇವರೇ ಈ ಒಂದು ಭೀಮ ಸಿನಿಮಾದ ಮೇನ್ ವಿಲನ್ ಅಂತಲೇ ಹೇಳ್ಬೋದು. ಸೊ ಇವರು ದುನಿಯಾ ವಿಜಯ್ ಅವರಂದರೆ ಭೀಮನಿಗೆ ತೊಂದರೆ ಕೊಡ್ತಾರೆ. ಸೊ ಆಗ ರೊಚ್ಚಿಗೆದ್ದಂಥ ಭೀಮ ಯಾವ ರೀತಿ ಅವ್ರನ್ನ ಅಂದರೆ ಡ್ರ್ಯಾಗನ್ ಮಂಜು ಮತ್ತು ಅವ್ರ ಹಿಂದೆ ಇರುವಂಥ ಅನೇಕ ಡ್ರಗ್ಸ್ ಮಾಫಿಯಾ ಮತ್ತು ಏನೇನು ನಡೀತಿದೆ ಹಿಂದೆಗಡೆ ಯಾರಿಗೂ ಗೊತ್ತಿಲ್ಲಾರ್ದೆ ಅಂತಾರ ಅವರು ಮಾಡ್ತಿರೋವಂಥ ಅನ್ಯಾಯಗಳನ್ನು ತಡೆದಾಕೋನೆ ಈ ಭೀಮನ ಉದ್ದೇಶ ಆಗಿರುತ್ತೆ. ಸೊ ಆಗ ನಿಂತ್ಕೋತಾನೆ, ಇಲ್ಲ ನಾನು ಈ ಒಂದು ಇದನ್ನು ಎಲ್ಲನ ನಾಶ ಮಾಡಬೇಕು ಅನ್ನೋ ಒಂದು ಕಾರಣವಾಗಿ ಎಲ್ಲರನ್ನು ಎದುರಾಕೊಂಡು ಫೈಟ್ ಮಾಡ್ತಾನೆ. ಸೊ ಈ ಒಂದು ಇಲ್ಲಿ ಕಾಣ್ತಿರೋ ಇವರೆಲ್ಲ ಕೂಡ ಅವ್ರ ಏರಿಯಾದವರಾಗಿರ್ತಾರೆ. ಮತ್ತು ರಂಗನ್ ರಘು ಅವ್ರದ್ದೊಂದು ಮೇಜರ್ ರೋಲ್ ಆಗಿರುತ್ತೆ. ಅವರು ಕೂಡ ಜೈಲಿಗೆಲ್ಲ ಹೋಗಿ ಬರ್ತಾರೆ. ಇಲ್ಲಿ ನೋಡ್ಬೋದು ನೀವು ಜೈಲಿಂದ ಹೊರಗಡೆ ಬರ್ತಿರೋದು. ಸೊ ಹೀಗಾಗಿ ಅವರು ಕೂಡ ಯಾವುದೋ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಈ ಒಂದು ಎಲ್ಲ ಭೀಮನ ತಲೆನೋವಿಂದ ಪೊಲೀಸರಿಗೆ ತುಂಬಾ ತಲೆನೋವಾಗಿರುತ್ತೆ. ಯಾಕೆಂದರೆ ಅವ್ನು ಮಾಡ್ತಿರೋಂಥ ಎಲ್ಲ ಗಲಾಟೆಗಳಿಂದ ತಲೆನೋವಾಗಿರುತ್ತೆ. ಸೊ ಹೀಗಾಗಿ ಈ ಒಂದು ಎಂಟ್ರಿ ಸೀನ್ ಸಹ ನೋಡ್ತಿದ್ರೆ ನೀವು, ಇದು ಡ್ರ್ಯಾಗನ್ ಮಂಜು ಅವರ ಒಂದು ಬರ್ತ್ಡೇ ಸಮಯದಲ್ಲಿ ಆಚರಿಸುವಂಥ ಏರಿಯಾ ತುಂಬ ಆಚರಿಸ್ತಾ ಇರ್ತಾರೆ. ಸೊ ಈ ರೀತಿ ಒಂದು ಏರಿಯಾದಲ್ಲಿ ತನ್ನ ಪಾಡಿಗೆ ತಾನು ಇದ್ದಂಥ ಭೀಮನಿಗೆ ತೊಂದರೆ ಕೊಟ್ಟಂಥ ವಿಲನ್ನು ಯಾವ ರೀತಿ ಭೀಮ ಕೆಣಕಿದ್ರೆ ಯಾವ ರೀತಿ ಆಗ್ತಾನೆ ಅನ್ನೋದನ್ನು ಈ ಒಂದು ಸಿನಿಮಾ ತೋರ್ಸೋಕೆ ಹೊರಟಿದೆ. ಮತ್ತು ಈ ಒಂದು ಸಿನಿಮಾದಲ್ಲಿ ಡ್ರ್ಯಾಗನ್ ಮಂಜು ಅವರು ತಮ್ಮ ಆಗಿ ಕಾಕ್ರೋಚ್ ಸುದಿ ಅವರು ಕ್ಯಾರೆಕ್ಟರ್ನ ನಿಭಾಯಿಸ್ತಿದ್ದಾರೆ. ಮತ್ತು ಅವರ ಕ್ಯಾರೆಕ್ಟರ್ ಹೆಸರು ಶುಂಠಿ ಅಂತ. ಶುಂಠಿ ಭಯಂಕರ ಡೇಂಜರ್ ಅಂದರೆ ಅಂತ ಹೇಳಿದ್ದಾರೆ, ನೋಡೋಣ. ಮತ್ತು ಇವರಿಬ್ಬರು ಬೇರೆ ಲೆವೆಲಲ್ಲಿ ಕಾಣ್ತಿದ್ದಾರೆ. ಒಂದು ರೌಡಿಸಮ್ ಅಂಡರ್ ವರ್ಲ್ಡಲ್ಲಿ ಯಾವ ರೀತಿ ಇರೋ ರಿಯಲ್ ಕ್ಯಾರೆಕ್ಟರ್ ಥರ. ಮತ್ತು ದುನಿಯಾ ವಿಜಯ್ ಅವರು ತಮ್ಮ ಸಿನಿಮಾದ ಶೂಟಿಂಗೋಸ್ಕರ ಗಲ್ಲಿನೂ ಕೂಡ ತಿರುಗಿದ್ದಾರೆ ಅನ್ಬೇಕು. ಯಾಕೆಂದರೆ ಇದು ಏನೋ ದೊಡ್ಡ ಸೆಟ್ ಹಾಕಿ ಮಾಡೋವಂಥ ಸಿನಿಮಾ ಅಲ್ಲ, ಏರಿಯಾ ಲೆವೆಲಲ್ಲಿ ಲೋಕಲಾಗಿ ಮಾಡೋವಂಥ ಸಿನಿಮಾ. ಸೊ ಹಾಗಾಗಿ ಪ್ರತಿಯೊಂದು ಪ್ರತಿಯೊಂದು ರಾ ಲುಕ್ಕಲ್ಲಿ ಬರೋವಂಥ ಏರಿಯಾಗಳನ್ನು ಹುಡುಕಿ ಅವರು ಒಂದು ತಮ್ಮ ಶೂಟಿಂಗ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಆಗಸ್ಟ್ 9ಕ್ಕೆ ರಿಲೀಸ್. ಸೊ ಎಲ್ಲರೂ ಯಾವ ರೀತಿ ಸಿನಿಮಾನ ಸ್ವೀಕರಿಸ್ತಾರೆ ಅಂತ ಕಾಯಬೇಕು. ಇವರು ಬೇರೆ ವಿದೇಶದ ಮಾಲ್ ಸಪ್ಲೈ ಮಾಡೋರು. ಸೊ ಇವನು ಹೊಗೆ ಬಿಡ್ತಾ ಇದ್ದಾನಲ್ಲ, ಈ ರೀತಿಯ ಅನೇಕ ಜನರು ಹೊಗೆ ಬಿಡ್ತಾರೆ. ಅದನ್ನು ಸ್ಟಾಪ್ ಮಾಡಬೇಕು. ಅಂದರೆ ಒಂದು ಯೂತ್ಸ್ಗೆ ಯಾವ ರೀತಿ ಡ್ರಗ್ಸು ಮತ್ತು ಇನ್ನಿತರ ಅಪಾಯಕಾರಿ ಐಟಮ್ಸ್ಗಳು ಸಿಗ್ತದೆ ಅಂತ ಅದನ್ನು ತಡೆಗಟ್ಟದೆ ಯಾವ ರೀತಿ ಅಂತ. ಮತ್ತು ಬೇಬಿ ಚಿನ್ನಮ್ಮ ಡೋಂಟ್ ವರಿ ಅಂದರೆ ಅಚ್ಯುತ್ ಅವರು ಸತ್ತೋಗಿರ್ತಾರೆ ಆ ಟೈಮಲ್ಲಿ ಬರೋವಂಥ ಸಾಂಗ್ ಅದು. ಯಾಕೆಂದರೆ ಅವರು ಕೂಡ ಒಂದು ಏರಿಯಾದ ಲೋಕಲ್ ರೌಡಿ ಆಗಿರ್ತಾರೆ. ಸೊ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫ್ರೆಂಡ್ಸ್.